ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಜ್ಞಾನಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ವಿಜಯನಗರ ಬೆಂಗಳೂರು ಇವರ ವತಿಯಿಂದ ಪುನರಾರಂಭಿಸಲಾದಂತಹ ಬ್ಯಾಂಕಿಂಗ್ SSC RRB ಪರೀಕ್ಷೆಗಳ ತರಗತಿಗಳಿಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಸಂಚಿಕೆಯಲ್ಲಿ ಸ್ನೇಹಿತರೆ ನಾವು ಬ್ಯಾಂಕಿಂಗ್ SSC RRB ಮೂರೂ ಪರೀಕ್ಷೆಗಳಿಗೆ ಸಹಾಯವಾಗುವಂಥ ಸ್ಟ್ಯಾಟಿಕ್ GK ಭಾಗವನ್ನು ನೋಡ್ತೀವಿ. Friends, today we are learning about the static GK, which is helpful for all the examinations of banking, RRB as well SSC. In today's edition, we will be learning about the very important lakes of India. Okay? ಅತ್ಯಂತ ಪ್ರಮುಖವಾದ ಭಾರತದ ಸರೋವರಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಕಲಿತೀವಿ. ಇದರಲ್ಲಿ ಸಿಹಿ ನೀರಿನ ಸರೋವರಗಳು, ಲವಣಪೂರಿತ ಸರೋವರಗಳು, ದಟ್ ಈಸ್ ಫ್ರೆಶ್ ವಾಟರ್ ಲೇಕ್ಸ್, ಸಲೈನ್ ಲೇಕ್ಸ್, ಹಾಗೆಯೇ ಆರ್ಟಿಫಿಷಿಯಲ್ ಅಥವಾ ಮಾನವ ನಿರ್ಮಿತ ಸರೋವರಗಳು. ಆರ್ಟಿಫಿಷಿಯಲ್ ಲೇಕ್ಸ್ ಆರ್ ಮ್ಯಾನ್ ಮೇಡ್ ಲೇಕ್ಸ್ ಅಂದರೆ ನಾವು ಕೃತಕ ಸರೋವರಗಳ ಬಗ್ಗೆ ಕೂಡ ಇವತ್ತು ಯಾವ್ಯಾವುದು ಅತ್ಯಂತ ಪ್ರಮುಖ, ಹಾಗೆ ಯಾವುದು ಆ ಸರೋವರಗಳ ಬಗೆಗೆ ನಮಗೆ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಅಂಶಗಳು, ವಾಟ್ ಆರ್ ದಿ ಪಾಯಿಂಟ್ಸ್ ವಿಚ್ ಮೇ ಬಿ ಕ್ವೆಶ್ಚನ್ ಟು ಅಸ್ ಇನ್ ದಿ ಎಕ್ಸಾಮಿನೇಷನ್. ದಿಸ್ ಇಸ್ ವಾಟ್ ವಿ ವಿಲ್ ಬಿ ಲರ್ನಿಂಗ್ ಇನ್ ಟುಡೇಸ್ ಎಡಿಷನ್. ಸರಿ ಅಲ್ವಾ? ಹಾಗಾದರೆ ನಮ್ಮ ಕಲಿಕೆಯನ್ನು ಆರಂಭಿಸಿಬಿಡೋಣ. ಮೊದಲಿಗೆ ಉಲಾರ್ ಲೇಕ್, ಉಲಾರ್ ಸರೋವರ ಎಲ್ಲಿರೋದಿದು? ಭಾರತದ ಮಕ್ಕುಟದಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರ್, ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇರುವಂಥದ್ದು. ಇದನ್ನು ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಇನ್ ಇಂಡಿಯಾ ಅಂತ ಹೇಳ್ತಾರೆ. ಇದು ಭಾರತದಲ್ಲಿನ ಅತಿ ಬೃಹತ್ತಾದಂತಹ ಒಂದು ಸಿಹಿ ನೀರಿನ ಸರೋವರ ಅಂತ ಹೇಳ್ತಾರೆ. ಈ ಸರೋವರಕ್ಕೆ ನೀರು ಯಾವ ನದಿಯಿಂದ ಹರಿದು ಬರುತ್ತೆ ಅಂತ ಕೇಳಿದ್ರೆ ಝೀಲಂ ನದಿಯಿಂದ ಹರಿದು ಬರುತ್ತೆ. ಓಕೆ, ಆ್ಯಂಡ್ ದಿಸ್ ಫ್ಲೋಸ್ ಇನ್ ಟು ಪಾಕಿಸ್ತಾನ್ ಥ್ರೂ ಬಾರಾಮುಲ್ಲಾ. ಅಂತಂದರೆ ಈ ಝೀಲಂ ನದಿಯಿಂದ ಹರಿದು ಬರುವಂಥ ನೀರು ಬಾರಾಮುಲ್ಲಾ ಮುಖಾಂತರ ಇದು ಪಾಕಿಸ್ತಾನಕ್ಕೆ ಹರಿದು ಹೋಗುತ್ತೆ ಅನ್ನುವಂಥದ್ದು ಸರಿ. ನಾವು ಫೆಡ್ ಬೈ ವಾಟ್ ರಿವರ್ ಫ್ಲೋಸ್ ಟು ವೇರ್ ಥ್ರೂ ವಾಟ್, ಈ ಎಲ್ಲ ಅಂಶಗಳನ್ನು ನಾವು ಬರ್ಕೋಬೇಕು. ಹಾಗೇನೇ ಏನು ಗೊತ್ತಾ, ಉಲಾರ್ ಸರೋವರ ಸಿಹಿ ನೀರಿಂದ ಲವಣ ಮಿಶ್ರಿತದ್ದ, ಇದನ್ನು ಕೇಳಿದಾಗ ನಮಗೆ ಬರೆಯೋದಕ್ಕೆ ಗೊತ್ತಿದ್ದಿರಬೇಕು. ಸರಿ ಅಲ್ವಾ? ಸೊ ನಾವು ಇಲ್ಲಿ ಒಂದೇ ಒಂದು ಫ್ರೆಶ್ ವಾಟರ್ಗೂ ಸಲೈನ್ಗೂ ವಾಟರ್ ಬಾಡಿಗೂ ಏನು ವ್ಯತ್ಯಾಸ ಅಂತಂದರೆ, ಫ್ರೆಶ್ ವಾಟರ್ ಅಂದರೆ ಸಿಹಿ ನೀರಿನ ಜಲಕಾಯದಲ್ಲಿ ಏನಪ್ಪ ಅಂತಂದರೆ 1% ಕಡಿಮೆ ಲವಣ ಮಿಶ್ರಣವಾಗಿರುತ್ತೆ. ಅಂದರೆ ದಿ ಸಲೈನ್ ಕಂಟೆಂಟ್ ಇನ್ ದಿ ಫ್ರೆಶ್ ವಾಟರ್ ಲೇಕ್ ಈಸ್ ಲೆಸ್ ದೆನ್ 1%. ಅದರಿಂದ ಇದನ್ನು ಸಿಹಿ ನೀರಿನ ಸರೋವರಗಳು ಅಂತ ಕರಿತೀವಿ. ಸರಿ ಅಲ್ವಾ? ದಾಲ್ ಲೇಕ್ ಅಂತ ಹೇಳ್ತಾ ಇದ್ದಾರೆ. ದಾಲ್ ಸರೋವರ ಅತ್ಯಂತ ಮನೋಹರವಾಗಿರುವಂಥದ್ದು. ಇದಿರೋದಲ್ಲಿ ಇದು ಕೂಡ ಜಮ್ಮು ಮತ್ತು ಕಾಶ್ಮೀರ, ಭಾರತದ ಸ್ವರ್ಗ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇರುವಂಥದ್ದು. ಈ ಒಂದು ಸರೋವರ ಏನಿದೆಯಲ್ಲ, ಇದು ಸಂಪೂರ್ಣವಾಗಿ ತಾವರೆ ಪುಷ್ಪಗಳಿಂದ ಇರುತ್ತಂತೆ. ಸೊ ಇಟ್ ಈಸ್ ಕಂಪ್ಲೀಟ್ಲಿ ಫಿಲ್ಡ್ ಬೈ ಲೋಟಸ್ ಫ್ಲವರ್ಸ್. ಆದ್ದರಿಂದ ಇದನ್ನು ನಾವು ಲೇಕ್ ಆಫ್ ಫ್ಲವರ್ಸ್ ಅಂತಲೂ ಇನ್ನೊಂದು ಹೆಸರಲ್ಲಿ ಕರಿತೀವಂತೆ, ಆಕ್ರನಿಮ್ ಅಂತ ಹೇಳೋಣ ಅಲ್ವಾ. ಇನ್ನೊಂದು ಪರ್ಯಾಯವಾದಂತಹ ಶೀರ್ಷಿಕೆ ಈ ಒಂದು ಸರೋವರಕ್ಕೆ ಏನಂತ ಹೇಳಿದ್ರೆ ಪುಷ್ಪಗಳ ಸರೋವರ, ಲೇಕ್ ಆಫ್ ಫ್ಲವರ್ಸ್ ಅಂತ ಹೇಳಿಬಿಟ್ಟು ಇದನ್ನು ನಿರ್ಮಿಸಿದ್ದು ಯಾರು ಅಂದರೆ ಜಹಾಂಗೀರ್ ನಿರ್ಮಿಸಿದ್ದು. ಇಲ್ಲಿ ಎಷ್ಟೊಂದಿದ್ದಾವೆ, ಅದರಲ್ಲಿ ಅತಿ ಪ್ರಮುಖವಾಗಿ ಶಾಲಿಮರ್ ಭಾಗ್, ನಿಶಾಂತ್ ಭಾಗ್, ಹಾಗಂತಂದರೆ ಶಾಲಿಮರ್ ತೋಟ, ನಿಶಾಂತ್ ತೋಟ, ಇವೆಲ್ಲವೂ ಕೂಡ ರಮಣೀಯವಾಗಿ ಇರುವಂಥ ತೋಟಗಳು ಇಲ್ಲಿ ನಿರ್ಮಿಸಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ಇದರ ವಿಶೇಷತೆ ಮತ್ತೂ ಒಂದು ಏನು ಗೊತ್ತಾ, ರಾಡ್ ಅಂತ ಕರೀತಾರೆ. ಈ ಎಲ್ಲವೂ ಕೂಡ ತೇಲುವ ತೋಟಗಳಾಗಿರುತ್ತವೆ, ಫ್ಲೋಟಿಂಗ್ ಗಾರ್ಡನ್ಸ್, ತೇಲ್ತಾ ಇರುತ್ತವಂತೆ. ಇದನ್ನು ರಾಡ್ ಅಂತ ಈ ಸ್ಪೆಲ್ಲಿಂಗಲ್ಲಿ ಬರಿಬೇಕು. ಸೊ ಅದನ್ನು ಹೀಗಂತ ಕರೀತಾರಂತೆ. ಇನ್ನೂ ಒಂದು ಅತ್ಯಂತ ವಿಶೇಷವಾದಂಥ ವಿಚಾರ ಏನಂತ ಹೇಳಿದ್ರೆ, ಇದು ಪ್ರವಾಸಿಗರನ್ನು ಯಾಕೆ ಹೆಚ್ಚು ಆಕರ್ಷಿಸುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಹೌಸ್ ಬೋಟ್ಸ್ ಅಂತ ಹೇಳಿದ್ರೆ ಗೃಹ
ದೋಣಿಗಳನ್ನೇ ನಾವು ಕಾಣ್ತೀವಂತೆ, ಮನೆ ಥರನೇ ಕಟ್ಬಿಟ್ಟಿರ್ತಾರಂತೆ. ಇದು ಹಡಗು ಅಂದರೆ ಹಡಗಷ್ಟು ದೊಡ್ಡದಲ್ಲ, ನಾಟ್ ಆ್ಯಸ್ ಬಿಗ್ ಆಸ್ ಎ ಶಿಪ್ ಬಟ್ ಸ್ಮಾಲ್ ಒನ್ಸ್. ಆ ಚಿಕ್ಕದಾದಂತಹ ಒಂದು ತೇಲುವ ಈ ಒಂದು ಆಕೃತಿಗಳಲ್ಲಿ, ಮಾನವ ನಿರ್ಮಿತ ಆಕೃತಿಗಳಲ್ಲಿ ಮನೆಗಳನ್ನೇ ಕಟ್ಬಿಟ್ಟಿರ್ತಾರಂತೆ. ಅಂದರೆ ಡ್ರಾಯಿಂಗ್ ಹಾಲು, ಕಿಚನ್ನು, ಬಾತ್ರೂಮು ಹೀಗೆಲ್ಲನೂ ನಿರ್ಮಿಸಿಬಿಟ್ಟಿರ್ತಾರೆ. ನೀವು ಚಿತ್ರದಲ್ಲಿ ಕೂಡ ಸಂಕ್ಷಿಪ್ತವಾಗಿ ಕಾಣಬಹುದಾಗಿದೆ. ಯು ಕ್ಯಾನ್ ಜಸ್ಟ್ ಸಿ ಬ್ರೀಫ್ಲಿ ಹಿಯರ್ ದಟ್ ಎ ಹೌಸ್ ಇಸ್ ಬಿಲ್ಟ್ ಆನ್ ಎ ಬೋಟ್ ಆ್ಯಂಡ್ ಆದ್ದರಿಂದ ಇದನ್ನು ಹೌಸ್ ಬೋಟ್ಸ್ ಅಂತ ಕರೀತಾರೆ. ಇದರೊಂದಿಗೆ ಏನು ಗೊತ್ತಾ, ಇಲ್ಲಿ ಮನೆಗಳಲ್ಲಿರೋರಿಗೆ ನಾವೇನಾದರೂ ಮಾರಾಟ ಮಾಡಬೇಕು ಅಂತಂದರೆ ದೇರ್ ಆರ್ ಫ್ಲೋಟಿಂಗ್ ಗಾರ್ಡನ್ಸ್ ಹಿಯರ್ ಅಂತೆ. ಅದರಿಂದ ಅಂದರೆ ತೇಲುವ ಮಾರುಕಟ್ಟೆಗಳು ಕೂಡ ಈ ಒಂದು ಸರೋವರದಲ್ಲಿ ಇವೆಯಂತೆ. ಸೊ ಹಾಗಾಗಿ ಇದು ಅತ್ಯಂತ ವಿಶೇಷವಾಗಿದೆ ಅನ್ನುವಂಥದ್ದು ಸರಿ ಅಲ್ವಾ. ಮುಂದೆ ಬರುವಂಥದ್ದು ನೈನಿತಾಲ್ ಸರೋವರ. ನೈನಿತಾಲ್ ಸರೋವರ ಉತ್ತರಾಖಂಡದಲ್ಲಿದೆ. ಇದಕ್ಕೆ ನೀರು ಎಲ್ಲಿಂದ ಬರುತ್ತೆ ಅಂತಂದರೆ ಬಳಿಯ ನಳ ಅನ್ನುವಂಥ ನದಿಯಿಂದ ಇದಕ್ಕೆ ನೀರು ಬರುತ್ತೆ ಅಂತ ಹೇಳಿ. ಇದಿರುವಂಥ ಆಕಾರ ಯಾವುದು ಅಂದರೆ ಕ್ರೆಸೆಂಟ್ ಶೇಪ್, ಅಂದರೆ ಅರ್ಧ ಚಂದ್ರಾಕಾರದಲ್ಲಿದೆ. ಇಷ್ಟು ವರ್ಷಗಳು ರಾದರ್ ಅದು ವೃತ್ತಾಕಾರದಲ್ಲಿತ್ತು. ಇತ್ತೀಚಿನ ಭೂಕುಸಿತದಿಂದ ಡ್ಯೂ ಟು ಲ್ಯಾಂಡ್ ಸ್ಲೈಡ್ ಆಫ್ ದಿ ರೀಸೆಂಟ್ ಟೈಮ್ಸ್ ಇದು ಅರ್ಧ ಚಂದ್ರಾಕೃತಿಯಾಗಿದೆ. ಸೊ ಇಟ್ ಹ್ಯಾಸ್ ಟೇಕನ್ ದಿ ಕ್ರೆಸೆಂಟ್ ಶೇಪ್ ಅನ್ನುವಂಥದ್ದು ಸರಿ. ಇಲ್ಲಿ ಮತ್ತೊಂದು ಪೌರಾಣಿಕವಾದಂಥ ವಿಚಾರ ಹೇಳ್ತಾರೆ. ಸತೀದೇವಿಯ ಎಡಗಣ್ಣು ಇಲ್ಲಿ ಬಿತ್ತಂತೆ, ಅದಕ್ಕೆ ನಯನ ಅಂತ ಹೇಳಿಬಿಟ್ಟು ಬಿದ್ದಂತಹ ಸರೋವರ ತಳ ಅಂತ ನೈನಿತಾಲ್ ಅಂತ, ಅದಕ್ಕೇನೆ ಕಣ್ಣು ಮತ್ತು ಸರೋವರ ಅಂತ ಹೇಳಿ ನೈನಿತಾಲ್ ಅಂತ ಹೇಳ್ತಾರೆ ಅನ್ನುವಂಥದ್ದು ಇಲ್ಲಿನ ಪೌರಾಣಿಕವಾದಂತಹ ಮಾಹಿತಿ. ದಿ ಮೈಥೊಲಾಜಿಕಲ್ ಫ್ಯಾಕ್ಟರ್ ಈಸ್ ದಿಸ್. ಸರಿ ಅಲ್ವಾ? ಹೋಗೋಣ ಅಲ್ವಾ ಹಾಗಾದರೆ ಮುಂದಕ್ಕೆ. ಸರಿ, ಭೀಮ್ತಲ್ ಲೇಕ್. ಇಲ್ಲೂ ಕೂಡ ಪೌರಾಣಿಕವಾದಂಥ ಮಾಹಿತಿ ಏನು ಅಂತ ಹೇಳಿದ್ರೆ, ಮಹಾಭಾರತದ ಭೀಮ ಇಲ್ಲಿ ಬರ್ತಿದ್ದ, ಅದಕ್ಕೆ ಇದನ್ನು ಭೀಮತಳ ಅಂತ ಹೇಳ್ತೀವಿ ಅನ್ನೋದು ಪೌರಾಣಿಕವಾದಂತಹ ಮಾಹಿತಿ. ಇದು ಎಲ್ಲಿದೆ? ಉತ್ತರಾಖಂಡದಲ್ಲಿದೆ. ಹಾಗೆ ಇದಕ್ಕೆ ಯಾವ ನದಿಯಿಂದ ನೀರು ಬರುತ್ತೆ ಅಂದರೆ ಯಾವ ನದಿಯಿಂದಲೂ ಬರಲ್ಲ. ದಿಸ್ ಒರಿಜಿನೇಟ್ಸ್ ಬೈ ಇಟ್ ಸೆಲ್ಫ್ ಆ್ಯಂಡ್ ದೇರ್ ಓನ್ಲಿ. ಅದು ಅಲ್ಲಿಯೇ ತನ್ನಿಂದ ತಾನೇ ಸೃಜಿಸುವಂತಹ ಒಂದು ಸರೋವರವಾಗಿದೆ. ಆದರೆ ಇಲ್ಲಿನ ನೀರು ಎಲ್ಲಿಗೆ ಹರಿಯುತ್ತೆ, ಎಲ್ಲಿ ಹೋಗುತ್ತೆ ಅಂದರೆ ದಿಸ್ ಗೋಸ್ ಟು ಗಾರ್ಗಿ ವಿಚ್ ಇಸ್ ನಾಟ್ ಅ ಫುಲ್ ಫ್ಲೆಡ್ಜ್ಡ್ ರಿವರ್. ಇದು ಪೂರ್ಣ ಪ್ರಮಾಣದ ನದಿಯಲ್ಲ, ಭಾಗೀರಥಿ ನದಿಯ ಉಪನದಿಯಾಗಿರುವಂಥ ಗಾರ್ಗಿಗೆ ಇದು ಹರಿದು ಹೋಗುತ್ತೆ. ಹಾಗೆ ಈ ಉಪನದಿ ಗಾರ್ಗಿಯ ಮೇಲೆ ವಿಕ್ಟೋರಿಯಾ ಅಣೆಕಟ್ಟನ್ನು ಕಟ್ಟಲಾಗಿದೆ. ನಿಮಗೆ ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ಸಾಧ್ಯತೆ ಇರುವ ಅಂಶ ಇದು. ದಿ ಪಾಯಿಂಟ್ ವಿಚ್ ಮೇ ಬಿ ಕ್ವೆಶ್ಚನ್ ಇನ್ ಯುವರ್ ಎಕ್ಸಾಮಿನೇಷನ್. ವಿಕ್ಟೋರಿಯಾ ಡ್ಯಾಮ್ ಬಿಲ್ಟ್ ಅಕ್ರಾಸ್ ಗಾರ್ಗಿ, ಎ ಟ್ರಿಬ್ಯೂಟರಿ ಆಫ್ ಭಾಗೀರಥಿ. ಹಾಗೆ ಇದು ನೈನಿತಾಲ್ ಸರೋವರಕ್ಕಿಂತ ಹೆಚ್ಚು ಏನಂತ ಹೇಳ್ತೀವಿ, ಬೃಹತ್ತಾಗಿದೆ ಅಂತ ಹೇಳಿ. ಲಾರ್ಜರ್ ದ್ಯಾನ್ ನೈನಿತಾಲ್ ಲೇಕ್ ಯಾವುದು ಅಂದರೆ ಭೀಮತಲ ಸರೋವರ. ಸರಿ ಅಲ್ವಾ ಸ್ನೇಹಿತರೆ? ಹೋಗೋಣ ಅಲ್ವಾ ಮುಂದಕ್ಕೆ. ಮುಂದೆ ಮಾತಾಡ್ತಿದ್ದಾರೆ ಲೋಕ್ಟಕ್ ಲೇಕ್ ಅಥವಾ ಲೋಕ್ಟಕ್ ಸರೋವರದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದಿರೋದು ಅಲ್ಲಿ ಮಣಿಪುರದಲ್ಲಿದೆ. ಇದನ್ನು ಏನಂತಾರಂತೆ, ಭೂಮ್ಡೇಸ್ ಅಂತ ಹೇಳಿ ಕರೀತಾರಂತೆ. ಇದು ತೇಲುವ ದ್ವೀಪ, ಫ್ಲೋಟಿಂಗ್ ಐಲ್ಯಾಂಡ್. ಇದು ಈಶಾನ್ಯ ಭಾರತದ ಅತ್ಯಂತ ದೊಡ್ಡದಾದಂತಹ ಒಂದು ತೇಲುವ ಏನಂತ ಹೇಳ್ತೀವಿ, ದ್ವೀಪದ ಸರೋವರ ಅಂತ ಹೇಳ್ತೀವಿ. ಇದನ್ನು ಭೂಮ್ತಿ ಅಂತಾರಂತೆ, ಭೂಮ್ ಅಂತ ಕರೀತಾರಂತೆ. ಇವೆಲ್ಲವೂ ಇದರ ಇತರ ಹೆಸರುಗಳು. ನಿಮಗಿದೆಲ್ಲವೂ ಕೂಡ ನೆನಪಲ್ಲಿ ಇದ್ದಿರುತ್ತೆ. ಒಂದೇ ಥರ ಸೌಂಡ್ ಆಗ್ತಾ ಇದೆ, ಆದ್ದರಿಂದ ನೆನಪಲ್ಲಿ ಇದ್ದಿರುತ್ತೆ. ಆದರೂ ಒಂದ್ಸಲಿ ನೋಡ್ಕೊಂಬಿಡಿ. ಹಾಗೆ ಜಗತ್ತಿನ ಏಕೈಕ ತೇಲುವ ರಾಷ್ಟ್ರೀಯ ಉದ್ಯಾನವನ ಕೈಬುಲ್ ಲ್ಯಾಮ್ಜಾವ್ ಇರುವಂಥದ್ದು ಇದೇ ಸರೋವರದಲ್ಲಿ. ದಿ ಓನ್ಲಿ ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್ ಆಫ್ ದಿ ವರ್ಲ್ಡ್, ಕೈಬುಲ್ ಲ್ಯಾಮ್ಜಾವ್ ಈಸ್ ಟು ಬಿ ಸೀನ್ ಹಿಯರ್ ಆನ್ ದಿಸ್ ಲೇಕ್. ಸರಿ ಅಲ್ವಾ? ಅದರೊಟ್ಟಿಗೆ ಮತ್ತೊಂದು ಏನಂದರೆ, ಅಳಿವಿನಂಚಿನಲ್ಲಿರುವಂತಹ ಒಂದು ಸ್ಪೀಷಿಸ್ ಸಂಗೈ ಡೀರ್ ಅನ್ನುವಂತಹ ಸಾರಂಗವನ್ನು ನಾವು ಇಲ್ಲಿ ಕಾಣಬಹುದು ಅಂತ ಹೇಳ್ತಾರೆ. ಸಂಗೈ ಡೀರ್ ಅನ್ನುವಂತಹ ಒಂದು ಅಳಿವಿನಂಚಿನಲ್ಲಿರುವ ಸಾರಂಗ ಯಾವ ಸರೋವರ ಪ್ರದೇಶದಲ್ಲಿ ಕಂಡುಬರುತ್ತದೆ ಅಂತ ಹೇಳಿ ನಿಮ್ಮನ್ನು ಕೇಳಿದ್ರೆ ನಿಮಗೆ ಗೊತ್ತಿರಲಿ. ಇದು ಬರಿಬೇಕಾಗಿರೋದು ಲೋಕ್ಟಕ್
ಸರೋವರದ ಹೆಸರನ್ನು ಅಂತ ಹೇಳಿ. ಅದಾದ ನಂತರ ಬರುವಂಥದ್ದು ಕೊಲ್ಲೇರು ಲೇಕ್, ಕೊಲ್ಲೇರು ಸರೋವರ. ಇದು ಇರೋದು ಎಲ್ಲಿ ಅಂದರೆ ಆಂಧ್ರ ಪ್ರದೇಶದಲ್ಲಿ ಇರುವಂಥದ್ದು. ಇದಕ್ಕೆ ಯಾವ ನದಿಗಳಿಂದ ನೀರು ಹರಿದು ಬರುತ್ತೆ ಅಂದರೆ ಬುಡಮೇರು ಮತ್ತು ತಮಿಳ್ನೇರು ಅಂತ ಈ ಎರಡೂ ನದಿಗಳಿಂದ ನೀರು ಹರಿದು ಬರುತ್ತೆ. ಆದರೆ ಇದು ಆ್ಯಕ್ಚುಲಿ ಎಲ್ಲಿ ಅಂತಂದರೆ ಕೃಷ್ಣಾ ನದಿ ಮತ್ತು ಗೋದಾವರಿ ನದಿಯ ಮುಖಜ ಭೂಮಿ ಇದೆಯಲ್ಲ, ದಿ ಡೆಲ್ಟಾ ರೀಜನ್ ಆಫ್ ಕೃಷ್ಣ ಆ್ಯಂಡ್ ಗೋದಾವರಿ ರಿವರ್ಸ್, ಅಲ್ಲಿ ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಅಂದರೆ ಯಾವುದೇ ನದಿಯಲ್ಲಿ ಕೃಷ್ಣ ಮತ್ತು ಗೋದಾವರಿ ಈ ಎರಡು ನದಿಗಳ ಯಾವುದೇ ನದಿಯಲ್ಲಿ ಪ್ರವಾಹ ಉಂಟಾದಾಗ ಅದರ ನೀರನ್ನು ಶೇಖರಿಸುವಂತಹ ಶೇಖರಣಾ ಸರೋವರವಾಗಿ ಇದು ಕೆಲಸ ಮಾಡುತ್ತೆ ಅಂತ ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಆಫ್ ರಿವರ್ಸ್ ಕೃಷ್ಣಾ ನದಿಗಿರಬಹುದು, ಗೋದಾವರಿಗಿರಬಹುದು. ಇಲ್ಲಿ ಏನಾದರೂ ಪ್ರವಾಹ ಬಂದಿದ್ದೆ ಆದರೆ ಉಂಟಾದರೆ ಅದನ್ನು ಆ ನೀರನ್ನು ಶೇಖರಿಸ್ಕೊಳ್ಳುವಂಥ ರಿಸರ್ವಾಯರ್ ಯಾವುದಪ್ಪ ಅಂತ ಹೇಳಿದ್ರೆ ಅದು ಕೊಲ್ಲೇರು ಲೇಕ್ ಅಂತ. ಇದೇನೆಂದರೆ ರಾಮ್ಸಾರ್ ತಾಣಪಟ್ಟಿಯಲ್ಲಿ ಇರುವಂತಹ ಒಂದು ಚೌಗು ಪ್ರದೇಶ, ವೆಟ್ಲ್ಯಾಂಡ್ ಆನ್ ರಾಮ್ಸಾರ್ ಸೈಟ್ಸ್. ಸ್ನೇಹಿತರೆ, ನಾವು ರಾಮ್ಸಾರ್ ಸೈಟಿನ ಪಟ್ಟಿ ಬಗ್ಗೆನೇ ಮಾತಾಡ್ತೀವಿ, ಅದೇ ಒಂದು ತಾಣಗಳು ಇಲ್ಲಿರುವಂಥ ರಾಮ್ಸಾರ್ ತಾಣಗಳ ಬಗ್ಗೆನೇ ಒಂದು ಪಟ್ಟಿ ಇದೆ, ಅದನ್ನು ಕೂಡ ನಾವು ಮುಂದಿನ ತರಗತಿಗಳಲ್ಲಿ ಮಾತಾಡ್ತೀವಿ, ಸರಿ ಅಲ್ವಾ? ಹಾಗೆ ಇದು ಯಾವುದಕ್ಕೆ ಅತ್ಯಂತ ಪ್ರಸಿದ್ಧ ಅಥವಾ ಪ್ರಮುಖ ಅಂತ ಹೇಳಿ ಕೇಳಿದ್ರೆ ವೆರಿ ಇಂಪಾರ್ಟೆಂಟ್ ಫಾರ್ ಮೈಗ್ರೇಟರಿ ಬರ್ಡ್ಸ್, ಅಂದರೆ ವಲಸೆ ಪಕ್ಷಿಗಳಿಗೆ ಅತ್ಯಂತ ಪ್ರಮುಖವಾಗಿ ಇರುವಂಥದ್ದು ಅಂತ. ಅದನ್ನು ನಾವು ಚಿತ್ರದಲ್ಲಿ ಕೂಡ ಪಕ್ಷಿಗಳಿರುವಂಥದ್ದನ್ನು ಕಾಣಬಹುದಾಗಿದೆ. ಇದು ಎಲ್ಲಿಂದ ಅಂತ ಹೇಳಿದ್ರೆ ನಾರ್ತ್ ಏಷ್ಯಾ, ಸೈಬೀರಿಯಾ, ಉತ್ತರ ಏಷ್ಯಾ, ಸೈಬೀರಿಯಾ ಇಲ್ಲಿಂದೆಲ್ಲನೂ ಪಕ್ಷಿಗಳು ವಲಸೆ ಬರುತ್ತವೆ ಪ್ರತಿ ವರ್ಷ ಅನ್ನುವಂಥದ್ದು ಮಾತಿದೆ, ಸರಿ ಅಲ್ವಾ? ಮಾಹಿತಿ ಕೂಡ ಹೌದಿದು. ರೇಣುಕಾ ಲೇಕ್ ಅಂತ ಹಿಮಾಚಲ ಪ್ರದೇಶದ ಸೈಮೂರ್ ಜಿಲ್ಲೆಯಲ್ಲಿ ಇದೆ. ಸೈಮೂರ್ ಜಿಲ್ಲೆಯಲ್ಲಂತೂ ಇದನ್ನು ಅತ್ಯಂತ ಪವಿತ್ರತಮ ಸರೋವರ ಅಂತ ಹೇಳಿ ಇದನ್ನು ಪರಿಗಣಿಸ್ತಾರೆ. ಜನರೆಲ್ಲರೂ ಪೂಜೆ ಮಾಡ್ತಾರೆ, ಅಲ್ಲಿ ವರ್ಷಕ್ಕೊಂದ್ಸಲಿ ಉತ್ಸವಗಳು ನಡೆಯುತ್ತೆ, ಸರಿ ಅಲ್ವಾ? ಇದನ್ನು ಕೂಡ ರಾಮ್ಸರ್ ತಾಣಪಟ್ಟಿಯಲ್ಲಿ ಸೇರಿಸಲಾಗಿದೆ. ಇದನ್ನು ಕೂಡ ಇಲ್ಲಿ ಒಂದು ಸ್ಯಾಂಚುರಿ ಅಥವಾ ರೇಣುಕಾ ಅಭಯಾರಣ್ಯ ಅಂತಲೇ ಹೇಳಿ ಇಲ್ಲಿ ಅಭಯಾರಣ್ಯವನ್ನು ಕೂಡ ಇಲ್ಲಿ ಏನಂತ ಹೇಳ್ತೀವಿ ನಾವು, ಅದನ್ನು ನಿರ್ಮಿಸಿದ್ದೀವಿ, ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಕೂಡ. ಆದರೆ ಪ್ರಾಕೃತಿಕವಾಗಿ ಅತ್ಯಂತ ಹಾನಿಗೊಳಗಾದ ಪ್ರದೇಶ ಇದು. ಇದನ್ನು ಸಂರಕ್ಷಿಸುವಲ್ಲಿ ಸರ್ಕಾರ ಕೂಡ ಅತಿ ಹೆಚ್ಚಿನ ಕೆಲಸವನ್ನು ಮಾಡ್ತಾ ಇದೆ. ಹಾಗಾಗಿ ಇದು ನಮಗೆ ಪರೀಕ್ಷೆಯ ದೃಷ್ಟಿಯಿಂದ ಹಾಗೆ ಪ್ರಕೃತಿಯ ದೃಷ್ಟಿಯಿಂದ ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಸರೋವರ ಇದು. ಪೌರಾಣಿಕವಾಗಿ ಹೇಳಬೇಕು ಅಂತಂದರೆ ಪರಶುರಾಮರು ತಮ್ಮ ತಾಯಿ ರೇಣುಕಾದೇವಿಯನ್ನು ಮರಳಿ ಬರುವಂತೆ ಪ್ರಾರ್ಥನೆ ಮಾಡಿದ್ರಂತೆ. ಆಗ ರೇಣುಕಾದೇವಿ, ನಾನು ಈ ಸರೋವರದಲ್ಲಿ ಲೀನವಾಗಿಬಿಟ್ಟಿದ್ದೀನಿ, ಈ ದಿವಸ ನೀನು ಪ್ರಾರ್ಥನೆ ಮಾಡ್ತಾ ಇದೆಯಾ, ಆದ್ದರಿಂದ ಪ್ರತಿ ವರ್ಷ ಈ ದಿವಸ ನಾನು ನಿನಗೆ ತಾಯಿ ರೂಪದಲ್ಲಿ ಕಾಣಿಸ್ಕೊಳ್ತೀನಿ ಅಂತ ಹೇಳಿ ಇದು ಎವ್ರಿ ಇಯರ್ ಇಟ್ ಟೇಕ್ಸ್ ದಿ ಶೇಪ್ ಆಫ್ ಎ ವಿಮೆನ್ ಆನ್ ದಿ ಸೇಮ್ ಡೇ. ಇದು ಒಂದು ಮಹಿಳೆಯ ಆಕೃತಿಯಲ್ಲಿ ಕಾಣಿಸುತ್ತಂತೆ. ಅದಕ್ಕೆ ಹಿಂದಿನ ದಿನವೇ ಪಲ್ಲಕ್ಕಿಯಲ್ಲಿ ಪರಶುರಾಮರನ್ನು ಕರ್ಕೊಂಡು ಬಂದಂಗೆ ಇದು ಎಲ್ಲವೂ ಕೂಡ ಅಲ್ಲಿನ ಸಂಸ್ಕೃತಿ ಮತ್ತು ಆಚಾರಗಳು. ಸೊ ದಟ್ ಈಸ್ ದಿ ಮೈಥಲಾಜಿಕಲ್ ಆ್ಯಂಡ್ ದಿ ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್ ಆಫ್ ದಿಸ್ ಲೇಕ್ ಆ್ಯಂಡ್ ಆಲ್ಸೋ ಎನ್ವೈರನ್ಮೆಂಟಲಿ ಇಟ್ ಈಸ್ ಎಂಡೇಂಜರ್ಡ್. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಕೂಡ ಅಳಿವಿನಂಚು ಅಥವಾ ಇಲ್ಲಿ ತುಂಬ ಅತಿ ಹೆಚ್ಚಿನ ಏನಂತ ಹೇಳ್ತೀವಿ ಕಸಕಡ್ಡಿ ಎಲ್ಲ ಡಂಪ್ ಆಗಿದೆ. ಸೊ ಆದ್ದರಿಂದ ಇದನ್ನು ಶೋಧಿಸುವಂಥ ಕೆಲಸ ಅಂದರೆ ಟು ಕ್ಲೀನ್ ಅಪ್ ದಿಸ್ ಲೇಕ್ ಈಸ್ ಆಲ್ಸೋ ಟೇಕನ್ ಅಪ್ ಬೈ ದಿ ಗವರ್ನಮೆಂಟ್ ವೆರಿ ಸೀರಿಯಸ್ಲಿ, ಬೋತ್ ಬೈ ದಿ ಸ್ಟೇಟ್ ಆ್ಯಸ್ ವೆಲ್ ಆಸ್ ದಿ ಸೆಂಟ್ರಲ್ ಗೌರ್ಮೆಂಟ್. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಎರಡೂ ಇದರ ಮೇಲೆ ಕೆಲಸ ಮಾಡ್ತಾ ಇವೆ ಅನ್ನುವಂಥದ್ದು ಸರಿ. ಅದಷ್ಟು ಸಿಹಿ ನೀರಿನ ಸರೋವರಗಳು ನಾವು ಈ ದಿವಸ ಕಲಿತಂಥದ್ದು. ಈಗ ಬಂದ್ಬಿಟ್ವಿ ಮತ್ತು ಲವಣಪೂರಿತ ಸರೋವರಗಳು, ದಟ್ ಈಸ್ ಸಾಲ್ಟ್ ವಾಟರ್ ಲೇಕ್ಸ್ ಅಥವಾ ಸಲೈನ್ ಲೇಕ್ಸಿಗೆ. ಮೊದಲು ಸಾಂಬಾರ್ ಲೇಕಿನ ಬಗ್ಗೆ ಕಲಿತ್ಕೊಳ್ಳೋಣ. ಸಾಂಬಾರ ಸರೋವರ ಇದಿರುವುದೆಲ್ಲಿ? ರಾಜಸ್ಥಾನದಲ್ಲಿದೆ. ಲಾರ್ಜೆಸ್ಟ್ ಇನ್ಲ್ಯಾಂಡ್ ಸಾಲ್ಟ್ ವಾಟರ್ ಲೇಕ್ ಇದು, ನೆನ್ಪಿಟ್ಕೊಳ್ಳಿ. ಇದನ್ನು ನೀವು ಬರೆದು
ಪ್ಲೀಸ್ ಡೂ ಅಂಡರ್ಲೈನ್ ಇನ್ಲ್ಯಾಂಡ್ ಸಾಲ್ಟ್ ವಾಟರ್ ಲೇಕ್. ಯಾಕಂದರೆ ಚಿಲಿಕಾ ಅಲ್ವಾ ಅಂತ ನೀವು ಕೇಳಿದ್ರೆ ಚಿಲಿಕಾ ಹೌದು, ಅದು ಸರ್ಫೇಸ್ ಏರಿಯಾದಲ್ಲಿ. ಬಟ್ ಇನ್ಲ್ಯಾಂಡ್ ಸಾಲ್ಟ್ ಲೇಕ್ ಅಂತ ಹೇಳಿದಾಗ ಅದು ಅತ್ಯಂತ ಬೃಹತ್ತಾದದ್ದು ಭಾರತದಲ್ಲಿ ಯಾವುದು ಅಂತ ಹೇಳಿದ್ರೆ ಸಾಂಬಾರ್ ಲೇಕ್. ಇದನ್ನು ಕೂಡ ರಾಮ್ಸರ್ ತಾಣಪಟ್ಟಿಯಲ್ಲಿ ಸೇರಿಸಲಾಗಿದೆ. ನೋಡ್ತಾ ಇದ್ದರೆ ಫ್ಲೆಮಿಂಗೋ ಅನ್ನುವಂಥ ಪಕ್ಷಿಗಳು ಇಲ್ಲಿ ವಲಸೆ ಬರುತ್ತವೆ ಪ್ರತಿ ವರ್ಷ. ಒಂದು ಫ್ಲೆಮಿಂಗೋ ಮತ್ತೊಂದು ಪೆಲಿಕನ್, ಈ ಎರಡೂ ಪಕ್ಷಿಗಳು ಹೆಚ್ಚು ಬರುತ್ತೆ. ಆದರೆ ನೀವು ಯಾಕೆ ಬರೀ ಫ್ಲೆಮಿಂಗೋ ಚಿತ್ರವನ್ನು ತೋರಿಸಿದ್ದೀರಾ ಅಂದರೆ ಈ ವರ್ಷ ಅತಿ ಹೆಚ್ಚು ಕೆಂಬಣ್ಣವಾದದ್ದು ಈ ಸರೋವರ. ಈ ವರ್ಷದಲ್ಲಿ ಇತ್ತೀಚಿನ ಇತಿಹಾಸದ ದಿನಗಳನ್ನು ತಗೊಂಡಾಗ ಇನ್ ದಿ ವೆರಿ ರೀಸೆಂಟ್ ಟೈಮ್ಸ್ ದಿಸ್ ಇಯರ್ ಇಟ್ ವಾಸ್ ಅಬ್ಸಲ್ಯೂಟ್ಲಿ ಪಿಂಕಿಶ್ ಹಿಯರ್. ಯಾಕಂತಂದರೆ ಫ್ಲೆಮಿಂಗೋ ಈ ಪಕ್ಷಿ ಇರೋದೇ ಪಿಂಕ್ ಕಲರ್, ಕೆಂಬಣ್ಣ, ಹೊಂಬಣ್ಣ, ಕೆಂಪು ಹೊಂಬಣ್ಣದಲ್ಲಿ ಇರುವಂಥದ್ದು ಈ ಫ್ಲೆಮಿಂಗೋ ಪಕ್ಷಿಗಳು. ಈ ಪಕ್ಷಿಗಳು ಯಾಕೆ ಈ ಬಣ್ಣದಲ್ಲಿರುತ್ತವೆ ಅಂತಂದರೆ ಅದು ತೆಗೆದುಕೊಳ್ಳುವಂತಹ ಆಹಾರ ಈ ಬಣ್ಣವನ್ನು ಅದಕ್ಕೆ ನೀಡುತ್ತೆ ಅಂತ ಹೇಳ್ತಾರೆ. So the diet of this flamingo bird, it makes it pink in color. ಹಾಗೆ ಈ ಬಣ್ಣದ ಅತಿ ಹೆಚ್ಚಿನ ಪಕ್ಷಿಗಳನ್ನು ನಾವು ಕಂಡದ್ದು ಇಲ್ಲಿ ಇದೇ ವರ್ಷ ಅಂತ ಹೇಳಿದ್ದಕ್ಕೆ ಫ್ಲೆಮಿಂಗೋ ಪಕ್ಷಿಗಳನ್ನು ನಾವಿಲ್ಲಿ ತೋರಿಸಿದ್ವಿ. ಸ್ನೇಹಿತರೆ, ಇದು ಜೂನ್ 20-25 ಎಲ್ಲವೂ ಕೂಡ ಅಪ್ಡೇಟ್ ಆಗಿರುವಂಥ ಮಾಹಿತಿ. ಅದರಿಂದ ಯು ಕ್ಯಾನ್ ಜಸ್ಟ್ ಟೇಕ್ ಇಟ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್, ಸರಿ ಅಲ್ವಾ? ಅದಾದಮೇಲೆ ಬರುವಂಥದ್ದು ಚಿಲಿಕಾ ಲೇಕ್, ಅಂದರೆ ಚಿಲಿಕಾ ಸರೋವರ ಒಡಿಶಾದಲ್ಲಿ ಇದೆ. ಇದು ಲಾರ್ಜೆಸ್ಟ್ ಕೋಸ್ಟಲ್ ಲಗೂನ್ ಇನ್ ಇಂಡಿಯಾ, ಅಂದರೆ ಕರಾವಳಿ ಪ್ರದೇಶ ಅಥವಾ ತೀರ ಪ್ರದೇಶದ ಅತಿ ಬೃಹತ್ತಾದಂಥ ಲಗೂನ. ಏನು ಲಗೂನ ಅಂತಂದರೆ ದಿ ಸ್ಯಾಂಡ್ ಬಂಡ್ ಅಥವಾ ಏನಂತ ಹೇಳ್ತೀವಿ ಇದನ್ನು, ಮರಳು ದಿಬ್ಬ ಅಥವಾ ಕೋರಲ್ ರೀಫ್ ಅಂತ ಕರಿತೀವಲ್ಲ, ಹವಳ ದಿಬ್ಬಗಳು ಸರೋವರದಿಂದ ಜಲಕಾಯವನ್ನು ಬೇರ್ಪಡಿಸುವಂಥದ್ದು. ದಿ ಒನ್ ವಿಚ್ ಸೆಪರೇಟ್ಸ್ ಇಟ್ ಫ್ರಮ್ ದಿ ಸಿ, ಅದನ್ನು ಲಗೂನ್ಸ್ ಅಂತ ಹೇಳಿ ಕರಿತೀವಿ. ಅದು ಸ್ಯಾಂಡ್ ಬಂಡ್ಸ್ ಇರಬಹುದು ಅಥವಾ ಅದು ಕೋರಲ್ ರೀಫ್ಸ್ ಇರಬಹುದು. ಹವಳ ದಿಬ್ಬಗಳು ಅಥವಾ ಮರಳು ದಿಬ್ಬಗಳನ್ನು, ಈ ಮರಳು ದಿಬ್ಬಗಳಾಗಿದ್ದರೆ ಅದನ್ನು ಲಗೂನ್ಸ್ ಅಂತ ಹೇಳಿ ಕರಿತೀವಿ ಅನ್ನೋದು ನೆನ್ಪಿಟ್ಕೊಂಬಿಡಿ. ದಟ್ ಈಸ್ ಎ ಜಿಯೋಗ್ರಾಫಿಕಲ್ ಟರ್ಮ್. ಅದಾದ ನಂತರ ಪುಲಿಕ್ಯಾಟ್ ಲೇಕ್ ಅಥವಾ ಪುಲಿಕ್ಯಾಟ್ ಸರೋವರ ಅಂತ ಹೇಳ್ತೀವಿ. ಎಲ್ಲಿದೆ ಇದು? ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನ ಗಡಿ ಪ್ರದೇಶದಲ್ಲಿ, ಬಾರ್ಡರ್ ಆಫ್ ಆಂಧ್ರ ಪ್ರದೇಶ ಆ್ಯಂಡ್ ತಮಿಳುನಾಡು. ಇದು ಸೆಕೆಂಡ್ ಲಾರ್ಜೆಸ್ಟ್ ಬ್ರ್ಯಾಕಿಶ್ ವಾಟರ್ ಲಗೂನ್. ಇದು ಲಗೂನ್ ಯಾವುದನ್ನು ಬೇರ್ಪಡಿಸುತ್ತೆ? ಬಂಗಾಳದ ಕೊಲ್ಲಿಯನ್ನು ಬೇರ್ಪಡಿಸುತ್ತೆ, ಬೇ ಆಫ್ ಬೆಂಗಾಲ್. ದಿಸ್ ಸೆಪರೇಟ್ಸ್ ಫ್ರಮ್ ಬೇ ಆಫ್ ಬೆಂಗಾಲ್. ಓಕೆ, ಇದಕ್ಕೆ ನೀರನ್ನು ಕೊಡುವಂಥ ನದಿಗಳು ಯಾವುವು? ವಿಚ್ ಆರ್ ದಿ ರಿವರ್ಸ್ ವಿಚ್ ಫೀಡ್ ವಾಟರ್ ಟು ದಿಸ್ ಲೇಕ್ ಅಂದರೆ ಆರಣಿ, ಕಾಲಂಗಿ ಅತಿ ಬೃಹತ್ ಪ್ರಮಾಣದಲ್ಲಿ ಈ ಎರಡೂ ನದಿಗಳು, ಅದರಿಂದ ಹಾಕಿದ್ದೀವಿ ಇಲ್ಲಿ. ಸ್ವಲ್ಪ ಕಡಿಮೆ ಬಕಿಂಗ್ ಹ್ಯಾಮ್ ನದಿ ಕೂಡ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ. ಆದರೆ ಸ್ವರ್ಣಮುಖಿ ಅಂತ ಇದೆಯಲ್ಲ, ಇದು ತೀರಾ ಕಡಿಮೆ ಪ್ರಮಾಣದಲ್ಲಿ ನೀರನ್ನು ಈ ಒಂದು ಸರೋವರಕ್ಕೆ ಹರಿಸುತ್ತೆ. ಆದರೆ ಒಂದಿಷ್ಟು ಪ್ರಮಾಣದಲ್ಲಿ ಹರಿಸುತ್ತೆ. ಆದ್ದರಿಂದ ಇದನ್ನು ಕೂಡ ನಾವಿಲ್ಲಿ ಬರೆದಿದ್ದೀವಿ ಅನ್ನುವಂಥದ್ದನ್ನು ನೋಡ್ಕೊಂಬಿಡಿ. ಸರಿ, ಮುಂದೆ ಬರುವಂಥದ್ದು ಲೋನಾರ್ ಲೇಕ್ ಅಥವಾ ಲೋನಾರ್ ಸರೋವರ ಅಂತ ಹೇಳಿಬಿಟ್ಟು, ಇದು ಎಲ್ಲಿದೆ? ಮಹಾರಾಷ್ಟ್ರದ ರಾಜ್ಯದಲ್ಲಿದೆ. ಓಕೆ, ದಿಸ್ ಈಸ್ ದಿ ಓನ್ಲಿ ನೋನ್ ಸಲೈನ್ ಕ್ರೇಟರ್ ಲೇಕ್ ಇನ್ ದಿ ವರ್ಲ್ಡ್. ಕ್ರೇಟರ್ ಅಂದ್ರೆ ಏನು? ಇಲ್ಲಿ ಹಾಕಿದಾರಲ್ಲ, ಕ್ರೇಟರ್ ಲೇಕ್ ರಾದರ್ ಫಾರ್ಮ್ಡ್ ಬೈ ಮೀಟಿಯರ್ ಇಂಪ್ಯಾಕ್ಟ್. ಅಂದರೆ ಧೂಮಕೇತು ಉಲ್ಕಾಪಾತವಾದಾಗ ಅಲ್ಲಿ ಹಳ್ಳವಾಗಿ ಸರೋವರವಾದಂಥದ್ದು ಇದು. ದಿ ಓನ್ಲಿ ನೋನ್, ಜಗತ್ತಲ್ಲೇ ಇದುವರ ತನಕ ಗೊತ್ತಿರುವಂಥ ಏಕೈಕ ಲವಣಪೂರಿತ, ಇದು ಏನಂತ ಹೇಳ್ತೀರಾ, ಧೂಮಕೇತುವಿನಿಂದ ಆದಂತಹ ನಿರ್ಮಿತವಾದಂತಹ ಸರೋವರ ಅಂತ ಹೇಳಿಬಿಟ್ಟು. ಓಕೆ, ಮೀಟಿಯರ್ ಇಂಪ್ಯಾಕ್ಟ್, ಧೂಮಕೇತುವಿನ ಪರಿಣಾಮದಿಂದ, ಉಲ್ಕಾಪಾತದಿಂದ ಆದಂತಹ ಪರಿಣಾಮದಿಂದ ಆದಂಥದ್ದು ಅಂತ ಹೇಳ್ತಾರೆ. ಸೊ ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಆಸ್ ಫಾರ್ ಆಸ್ ಅವರ್ ಎಕ್ಸಾಮಿನೇಷನ್ ಲರ್ನಿಂಗ್ ಈಸ್ ಕನ್ಸರ್ನ್. ಈಸ್ ದಟ್ ಓಕೆ? ಅದಾದಮೇಲೆ ಬಂದ್ಬಿಡ್ತಾ ಇದ್ದೀವಿ ಈಗ ನಾವು ಆರ್ಟಿಫಿಷಿಯಲ್ ಲೇಕ್ಸ್ ಅಥವಾ ಮ್ಯಾನ್ ಮೇಡ್, ಮಾನವ ನಿರ್ಮಿತ ಸರೋವರಗಳು. ಮೊದಲನೇದಾಗಿ ಗೋವಿಂದ ಸಾಗರ್ ಲೇಕ್.
ಇದು ಹಿಮಾಚಲ ಪ್ರದೇಶದ ಬಿಲಾಸ್ಪುರ್ ಮತ್ತು ಉನಾ ಜಿಲ್ಲೆಗಳಲ್ಲಿ ಇದೆ. ಸರಿ ಅಲ್ವಾ? ಇದು ಸತ್ಲೆಜ್ ನದಿಯ ಮೇಲೆ ನಿರ್ಮಿತವಾದ ಬಾಕ್ರಾ ನಂಗಲ್ ಅಣೆಕಟ್ಟು ಇದಕ್ಕೆ ನೀರನ್ನು ಪೂರೈಸುತ್ತೆ ಅಂತ ಹೇಳಿಬಿಟ್ಟು ಇದರ ಹೆಸರನ್ನು ಗುರು ಗೋಬಿಂದ್ ಸಿಂಗ್ 10ನೇ ಸಿಖ್ ಗುರು ಇವರ ನೆನಪಲ್ಲಿ ಇವರ ಗೌರವಾರ್ಥವಾಗಿ ಇನ್ ಆನರ್ ಆಫ್ ಇವರ ಗೌರವಾರ್ಥವಾಗಿ ಇದಕ್ಕೆ ಗೋಬಿಂದ್ ಸಾಗರ್ ಅಂತ ಹೇಳಿಬಿಟ್ಟು ಹೆಸರನ್ನು ಇಟ್ಟಿದ್ದೀವಿ ಅಂತ ಹೇಳಿ. ಸರಿ ಅಲ್ವಾ? ಬಾಕ್ರಾ ನಂಗಲ್ ಯಾವ ನದಿಯ ಮೇಲೆ ನಿರ್ಮಿತವಾದಂತಹ ಅಣೆಕಟ್ಟು, ಬಾಕ್ರಾ ಅಣೆಕಟ್ಟು ಅಂತ ಕೇಳಿದ್ರೆ ಅದು ಸತ್ಲೆಜ್ ನದಿಯ ಮೇಲೆ. ಸರಿ ಅಲ್ವಾ? ಮುಂದೆ ಬಂದರೆ ಹುಸೇನ್ ಸಾಗರ್. ಹುಸೇನ್ ಸಾಗರ್ ಎಲ್ಲಿದೆ? ತೆಲಂಗಾಣದ ಹೈದರಾಬಾದಿನಲ್ಲಿದೆ. ಯಾರಂತೆ ನಿರ್ಮಿಸಿದ್ದು? ಇಬ್ರಾಹಿಂ ಕುಲಿ ಕುತುಬ್ ಶಾ ಇವರು ನಿರ್ಮಿಸಿದಂಥದ್ದು ಈ ಒಂದು ಸರೋವರವನ್ನು. ಸ್ನೇಹಿತರೆ, ಇದು ಐತಿಹಾಸಿಕವಾಗಿ ಬಹಳ ಪ್ರಮುಖ, ಹಿಸ್ಟಾರಿಕಲಿ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಈ ಸರೋವರದ ದಂಡೆಯ ಮೇಲೆ ಮುಘಲ್ ಸುಲ್ತಾನರು ಹಾಗೆ ಗೋಲ್ಕೊಂಡದ ಸುಲ್ತಾನರ ನಡುವೆ ಒಪ್ಪಂದವನ್ನು ಸಹಿ ಹಾಕಲಾಯಿತಂತೆ. ಇಟ್ ವಾಸ್ ಸೈನ್ಡ್ ಬಿಟ್ವೀನ್ ಎ ಟ್ರೀಟಿ ವಾಸ್ ಸೈನ್ಡ್ ಬಿಟ್ವೀನ್ ಮುಘಲ್ಸ್ ಅಂಡ್ ಗೋಲ್ಕೊಂಡ ಸುಲ್ತನೇಟ್ ಹಿಯರ್ ಆನ್ ದಿ ಬ್ಯಾಂಕ್ಸ್ ಆಫ್ ದಿಸ್ ಲೇಕ್. ಹಾಗೆಯೇ ನೀವು ಮಧ್ಯದಲ್ಲಿ ನೋಡ್ತಾ ಇದ್ದರೆ ಅತ್ಯಂತ ಎತ್ತರದ ಬುದ್ಧರ ಪ್ರತಿಮೆ ಈ ಸರೋವರದ ಮಧ್ಯದಲ್ಲಿದೆ. ಹ್ಯೂಜ್ ಸ್ಟ್ಯಾಚ್ಯೂ ಆಫ್ ಸ್ಟ್ಯಾಂಡಿಂಗ್ ಲಾರ್ಡ್ ಬುದ್ಧ ಇರುವಂಥದ್ದು ಇಲ್ಲೇ ಈ ಸರೋವರದಲ್ಲೇ. ಅದನ್ನು ಕೂಡ ನಮಗೆ ಪ್ರಶ್ನೆಯನ್ನು ಕೇಳಬಹುದು, ಅದರಿಂದ ನಾವು ಕಲ್ತ್ಕೋಬೇಕು. ಅದಾದ ನಂತರ ಬರ್ತಾ ಇದ್ದೀವಿ ನಾಗಾರ್ಜುನ ಸಾಗರ. ಇದು ಕೂಡ ಇರುವಂಥದ್ದು ತೆಲಂಗಾಣ ಆಂಧ್ರ ಪ್ರದೇಶದ ಗಡಿ ಪ್ರದೇಶದಲ್ಲಿ. ಎಲ್ಲಿ ಯಾವ ನದಿಗೆ ಇದೆ ಅಂತ ಹೇಳಿ ಕೇಳಿದ್ರೆ ಇದು ಕೃಷ್ಣಾ ನದಿಯಿಂದ ಬರುವಂಥದ್ದು. ಹಾಗೆ ಬೃಹತ್ ಮಾನವ ನಿರ್ಮಿತ ಸರೋವರಗಳಲ್ಲಿ ಇದು ಒಂದು ಅತ್ಯಂತ ಪ್ರಮುಖ ಸ್ಥಾನವನ್ನು ಪಡ್ಕೊಂಡಿದೆ. ಬಿಕಾಸ್ ದಿಸ್ ಆಲ್ಸೋ ಸರ್ವ್ಸ್ ಆಸ್ ಎ ಮಲ್ಟಿಪರ್ಪಸ್ ಪ್ರಾಜೆಕ್ಟ್ ಲೇಕ್. ಇದು ವಿವಿಧೋದ್ದೇಶಗಳಿಗೆ ಇರುವಂಥದ್ದಾದ್ದರಿಂದ ಇದು ಅತ್ಯಂತ ಪ್ರಮುಖವಾದ ಸರೋವರಗಳಲ್ಲಿ ಒಂದನ್ನೋದು ಹೌದು. ಅದಾದಮೇಲೆ ಉಮಿಯಂ ಲೇಕ್ ಮೇಘಾಲಯದಲ್ಲಿ ಇರುವಂಥದ್ದು. ಆಲ್ಸೋ ಇದನ್ನು ಬರಾಪಾನಿ ಲೇಕ್ ಅಂತ ಹೇಳಿ ಕರೀತಾರಂತೆ. ಓಕೆ, ಇದು ಹೈಡ್ರೋ ಎಲೆಕ್ಟ್ರಿಕ್ ಪರ್ಪಸಸ್ ಅಂದರೆ ವಿದ್ಯುತ್ತನ್ನು ಜಲದಿಂದ ಉತ್ಪಾದನೆ ಮಾಡೋದಕ್ಕೆ ಅಂತ ಹೇಳಿ ಪ್ರಮುಖವಾಗಿ ಇದನ್ನು ಬಳಸಲಾಗುತ್ತೆ. ಈ ಸರೋವರದ ನೀರನ್ನು ಬಳಸಲಾಗುತ್ತೆ. ಹಾಗೆ ನಾರ್ತ್ ಈಸ್ಟ್ ಇಂಡಿಯಾ, ಈಶಾನ್ಯ ಭಾರತದಲ್ಲಿ ಆರಂಭವಾದಂಥ ಪ್ರಥಮ ವಿದ್ಯುತ್ ಪ್ರಾಜೆಕ್ಟ್ ಅಥವಾ ಯೋಜನೆ ಇದಾಗಿದೆ ಅನ್ನುವಂಥದ್ದು ಸರಿ ಅಲ್ವಾ ಸ್ನೇಹಿತರೆ? ಹಾಗಂದರೆ ಯು ಡೋಂಟ್ ಹ್ಯಾವ್ ಟು ಸಿ ದಿ ಹೋಲ್ ಸ್ಟೇರ್ ಕೇಸ್. ಜಸ್ಟ್ ಟೇಕ್ ದಿ ಫಸ್ಟ್ ಸ್ಟೆಪ್. ಫರ್ದರ್ ಯು ವಿಲ್ ಕೀಪ್ ಆನ್ ಮೂವಿಂಗ್. ಸ್ನೇಹಿತರೆ, ಮತ್ತೊಂದು ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಓದ್ತಾ ಇರಿ. ಆಲ್ ದಿ ಬೆಸ್ಟ್.